ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂತಹ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಹಾಗೆ ತುಂಬ ನೋಡ್ಲಿಕ್ಕೆ ಬ್ಯೂಟಿಫುಲ್ ಡಿಸೈನ್. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗು 6 ಎಳೆ ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶಾ ಮಾಡಿಕೊಂಡು ಇಲ್ಲಿ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನು ಇದು ಕುಚ್ಚು ಹಾಕಲಿಕ್ಕೆ. ನಿಮಗೆ 5 ಚೈನ್ ಬೇಡ ಅಂದರೆ 3 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಅಂದರೆ. ನಂತರ 1 ಚೈನ್ ಹಾಕ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಬದಲಿಗೆ ನಿಮಗೆ ಸ್ವಲ್ಪ ಆರ್ಚಿಂದ ಆರ್ಚಿಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕು ಅಂದರೆ 3 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ. ನಂತರ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಸೇಮ್ ನಾವೆಲ್ಲಿ ಸಿಂಗಲ್ ಕ್ರೋಶಾ ಮಾಡಿದ್ದೀವಲ್ಲ, ಸೇಮ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ದಾರನ ತೊಗೊಬಂದು ಈಗ ನೀಡಲ್ ಮೇಲಿರೋ ಫಸ್ಟು 2 ದಾರನ ಒಂದು ಮಾಡಿಕೊಂಡು ನಂತರ 2 ದಾರನ ಒಂದು ಮಾಡ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೇಮ್ ಅದೇ ಪಾಯಿಂಟಲ್ಲಿ ಮತ್ತೊಂದು ಡಬಲ್ ಕ್ರೋಶಾ. ಫಸ್ಟ್ ಒಂದು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸಿ 3 ಡಬಲ್ ಕ್ರೋಶಾ ಆಯಿತು. ನಂತರ ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ರೀತಿ ನೀಡಲ್ ಮೇಲೊಮ್ಮೆ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು ಮತ್ತೊಮ್ಮೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತು ಮತ್ತೊಂದು ಡಬಲ್ ಕ್ರೋಶೆ, ಟೋಟಲಿ 3 ಡಬಲ್ ಕ್ರೋಶೆ. 3 ಚೈನ್ಗಿಂತ ಮುಂಚೆ 3 ಡಬಲ್ ಕ್ರೋಶೆ, 3 ಚೈನ್ ಸೇರಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ, 3 ಕಂಬ 3 ಚೈನು ಮತ್ತು 3 ಕಂಬ, ಈ ರೀತಿ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 3 ಚೈನ್ ಇದೆ ನೋಡಿ, 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ಗೆ ವರ್ಕ್ ಮಾಡ್ಬೇಕು ನಾವು. ಇಲ್ಲಿ ನೀವು ಒಂದು ಚೈನ್ ಹಾಕ್ಕೊಳ್ಳಿ ಫಸ್ಟು. ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಆ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ ಗ್ಯಾಪ್ಗೆ 3 ಚೈನ್ ಗ್ಯಾಪ್ ಒಳಗಡೆ 9 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ ನೋಡಿ ಡಿಸೈನು, ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಪ್ಯಾಟ್ರನ್ನಲ್ಲಿ ನಾನು 2 ಸ್ಟೆಪ್ಪಲ್ಲಿ, ಅಂದರೆ 2 ಸ್ಟೆಪ್ಪಲ್ಲಿ ವರ್ಕ್ ಮಾಡಿ ತೋರಿಸಿದ್ದೀನಿ. ಇದು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ, ಅದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದಕ್ಕೆ ಒಂದು 500 to 600 ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡ್ಬೋದು. ಎಲ್ಲ ಥರದ ಸೀರೆಗಳಿಗೂ ಇದು ಮ್ಯಾಚ್ ಆಗುತ್ತೆ. ಕುಚ್ಚು ಕೂಡ ಬರೋದ್ರಿಂದ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ನೋಡಿ, ಇಲ್ಲಿ 9 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಈ 3 ಚೈನ್ ಗ್ಯಾಪ್ ಒಳಗಡೆ. ನೋಡಿ, ಈಗ 9 ಕಂಬ ಆಯಿತು. ಒಂದು ಸ್ಮಾಲ್ ಆಗಿರೋಂಥ ಸ್ಲ್ಯಾಂಟಾಗಿ ಆರ್ಚ್ ಬರುತ್ತೆ. ಈಗ ನಂತರ ನಾವಿಲ್ಲಿ ಮತ್ತೆ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. 2 ಅಥವಾ 3 ಚೈನ್ ಯಾವುದಾದ್ರು ಹಾಕ್ಕೊಳ್ಳಿ. ನಿಮ್ಮದು ಡಿಸ್ಟೆನ್ಸ್ ಅಂದರೆ ಇದು ಲೆಂತ್ ಎಷ್ಟಿರುತ್ತೆ ಡಬಲ್ ಕ್ರೋಶದ್ದು, ಅದ್ರ ಮೇಲೆ ಅದನ್ನ 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಡಬಲ್ ಕ್ರೋಶೆ ಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ, ಹೋಲ್ ಗ್ಯಾಪ್, ಆ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಈಗೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಪೀಕಾಟು. ಮತ್ತು ನೆಕ್ಸ್ಟ್ ಗ್ಯಾಪಿಗೂ ಕೂಡ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ.
ನಂತರ ಹೀಗೆ 3 ಚೈನ್ ಮತ್ತು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ, ಮತ್ತು 3 ಚೈನ್, ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಪೀಕಾಟು, ಒಂದು ಕಂಬ ಒಂದು ಪೀಕಾಟು, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿಯೊಂದು ಗ್ಯಾಪಿಗೂ ಮಾಡ್ಕೋಬೇಕು. ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಫಸ್ಟು ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಿಗೆ 8 ಡಬಲ್ ಕ್ರೋಶೆ ಮತ್ತು 8 ಪೀಕಾಟ್ ಬರ್ತವೆ. ಯಾಕಂದರೆ ಕಾರಣ ನಾವು ಫಸ್ಟ್ ಮಾಡ್ಕೊಳ್ತೀವಲ್ಲ, ಅಲ್ಲಿ ಒಂದು ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ ಅಷ್ಟು ನೀಟಾಗಿ ವಿಸಿಬಲ್ ಆಗಿರಲ್ಲ. ಸೊ ಅದನ್ನು ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ 8 ಡಬಲ್ ಕ್ರೋಶೆ ಮತ್ತು 8 ಪೀಕಾಟ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಿಮಗೆ ಏನಾರು ಕುಚ್ಚಿಗೆ ನಾನು ಗ್ಯಾಪ್ ಬಿಟ್ಟಿರೋದು 5 ಚೈನ್ ಗ್ಯಾಪ್ ಬಿಟ್ಟಿದ್ದೀನಿ ಕುಚ್ಚಿಗೆ. ನಿಮಗೆ 5 ಚೈನ್ ಗ್ಯಾಪು ಡಿಸ್ಟೆನ್ಸು ಕಡಿಮೆ ಆಯಿತು ಅಂತ ಅನಿಸಿದರೆ ನೀವು 5 ಚೈನ್ ಬದಲಿಗೆ 3 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ, ಕರೆಕ್ಟಾಗಿ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಅದು ಕುಚ್ಚು ಹಾಕಲಿಕ್ಕೆ. ಆ ರೀತಿ ಮಾಡ್ಕೋಬೋದು. ಇಲ್ಲ ಇಷ್ಟೇ ಗ್ಯಾಪ್ ಇರಲಿ ಅಂದರೆ ನೀವು 5 ಚೈನ್ ಅಥವಾ 6 ಚೈನ್ ಬೇಕಂದ್ರೂ ಮಾಡ್ಕೋಬೋದು. ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಅದು ಡಿಸೈನ್. ಇದು ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಚೆನ್ನಾಗಿದೆ, ಹಾಗೆ ಬೇಗ ಕೂಡ ಆಗುತ್ತೆ. ಕಂಪ್ಲೀಟ್ ಫಿನಿಶ್ ಮಾಡ್ಬೋದು. ಒಂದು 500, 550, 600 ಈ ರೀತಿ ಚಾರ್ಜ್ ಮಾಡ್ಬೋದು. 150 ವೇರಿಯೇಷನ್ ಇದ್ದೇ ಇರುತ್ತೆ. ಆ ರೀತಿ ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕುಚ್ಚು ಕೂಡ ಬಂದಿದೆ ವಿತೌಟ್ ಬೀಡ್ ಬೇಡ ಅಂತ ಯಾರಾದರೂ ಪ್ರಿಫರ್ ಮಾಡದೇ ಇರೋರಿಗೆ ಈ ರೀತಿ ವರ್ಕ್ ಸಜೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ 8 ಡಬಲ್ ಕ್ರೋಶೆ ಮತ್ತು 8 ಪೀಕಾಟ್ ಆದಮೇಲೆ ಈ ರೀತಿ ಸ್ಲ್ಯಾಂಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗೇನು ನಾನು 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆರ್ಚ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಸಿಂಗಲ್ ಆರ್ಚ್ ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನೇ ರಿಪೀಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೆಂಟ್ರಲ್ಲಿ ಕುಚ್ಚು ಬರುತ್ತೆ. ನಾನು ಕುಚ್ಚು ಹಾಕಿಲ್ಲ ನಿಮಗೆ, ಹಾಗೆ ತೋರಿಸಿದ್ದೀನಿ. ನೀವು ವರ್ಕ್ ಮಾಡಬೇಕಾದ್ರೆ ಕುಚ್ಚು ಹಾಕ್ಕೊಂಡು ವರ್ಕ್ ಮಾಡ್ಬೋದು. ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.